ಓದಿ ಡಾಕ್ಟರ್ ಆಗಿ ಅಂತಾರೆ, ಅಥವಾ ಚೆನ್ನಾಗಿ ಓದಿ ಇಂಜಿನಿಯರ್ ಆಗಿ ಅಂತಾರೆ. ಡಾಕ್ಟರು ಇಂಜಿನಿಯರ್ ಬಿಟ್ಟು ಏನಾಗ್ಬೋದು? ಬನ್ನಿ ತಿಳ್ಕೊಳ್ಳೋಣ. ICIC ಅಂದರೆ ಗೊತ್ತು ಸರ್. IAS ಅಂದರೆ ಏನು? IAS ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳಿ. ಡಾಕ್ಟರ್ ಆಗಬೇಕು ಅಂದರೆ MBBS ಓದಬೇಕು. IAS ಆಗಬೇಕು ಅಂದರೆ ಏನು ಓದಬೇಕು? ಅದಕ್ಕೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಹೆಸರು UPSC ಅಂತ ಹೇಳಿ, ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಸರ್, ಇದು IASಗೆ ಹೆಂಗೆ ಪ್ರಿಪೇರ್ ಮಾಡಬೇಕು? IASಗೆ ಆಗಲೇ ಹೇಳ್ದಂಗೆ UPSC ಎಕ್ಸಾಮ್ ಅಂತ ಬರುತ್ತೆ. ಆ ಎಕ್ಸಾಮಲ್ಲಿ 3 ಸ್ಟೇಜಸ್ ಬರುತ್ತೆ: ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಅಂತ. ನಿಮ್ಮ ಏಜಿಗೆ ಇವಾಗ ಸದ್ಯಕ್ಕೆ ಕ್ಯೂರಿಯಾಸಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ನಡೀತಿದೆ ನನ್ನ ಸುತ್ತಮುತ್ತ ಅದನ್ನು ನೀವು ನೋಡಿಕೊಂಡು ಎಸ್ಸೆ ರೈಟಿಂಗು, ಇದ್ರ ಮೇಲೆ ಡಿಬೇಟ್ಸು, ಇಂಥದ್ರ ಮೇಲೆ ಪಾರ್ಟಿಸಿಪೇಟ್ ಮಾಡಿದಷ್ಟು ತುಂಬಾ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ ಪ್ರಿಪೇರ್ ಆಗೋದಕ್ಕೆ. ಸರ್, IAS ಮಾಡಬೇಕು IAS ಆದರೆ UPSC ಎಕ್ಸಾಮ್ ಬರೆದು ಆಮೇಲೆ ವಾಟ್ ಆರ್ ದ ಥಿಂಗ್ಸ್ ಆನ್ IAS ಆಫೀಸರ್ ಡಸ್? ಗುಡ್ ಕ್ವೆಶನ್. ಹೀರೋ ಅಂದರೆ ಯಾರು? ಹೀರೋ ಒಬ್ಬ a person who saves everyone, who keeps the society safe from bad people and villains. ಸೂಪರ್ ಹೀರೋ ಅಂತ ಹೇಳಿದ್ರೆ? ಸೂಪರ್ ಹೀರೋ ಅಂದರೆ ಹೀರೋ ಹೂ ಹ್ಯಾಸ್ ಅ ಲಾಟ್ ಆಫ್ ಪವರ್ ಆ್ಯಂಡ್ ಹೂ ಎವ್ರಿಬಡಿ ಅವನೊಬ್ಬ ಬಂದರೆ ಸೊಸೈಟಿ ವಿಲ್ ಸೆಲೆಬ್ರೇಟ್ ಹಿಮ್ ಆ್ಯಂಡ್ ಹೀ ಈಸ್ ಲೈಕ್ ಅ ರೋಲ್ ಮಾಡೆಲ್ ಫಾರ್ ಮೆನಿ ಪೀಪಲ್. ವೆರಿ ಗುಡ್. ತುಂಬ ಒಳ್ಳೆ ಕ್ಲಾರಿಟಿ ಇದೆ. ದಟ್ ಈಸ್ ವಾಟ್ ಎನ್ IAS ಆಫೀಸರ್ ಡಸ್. ಸೊ ಗೌರ್ಮೆಂಟಿಂದ ಏನೋ ಜನರಿಗೆ ಒಳ್ಳೇದಾಗಬೇಕು, ಸ್ಕೂಲ್ ಬಿಲ್ಡ್ ಮಾಡಬೇಕು, ಇಲ್ಲ ರೋಡ್ಸ್ ಕನ್ಸ್ಟ್ರಕ್ಟ್ ಮಾಡಬೇಕು, ಬ್ರಿಡ್ಜಸ್ ಕನ್ಸ್ಟ್ರಕ್ಟ್ ಮಾಡಬೇಕು, ಹಾಸ್ಪಿಟಲ್ಸ್ ಮಾಡಬೇಕು, ಇದೆಲ್ಲ ಆಗೋದು ಗೌರ್ಮೆಂಟು ಫಂಡ್ ಕಲೆಕ್ಟ್ ಮಾಡುತ್ತೆ. ಅದಕ್ಕೆ IRS ಅಂತ ಒಂದು ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಂತ ಬರುತ್ತೆ. ಅದನ್ನು ಚೆನ್ನಾಗಿ ಕರೆಕ್ಟಾಗಿ ಯೂಸ್ ಮಾಡಿ ಜನಕ್ಕೆ ತಲುಪೋ ಥರ ಮಾಡೋದು IAS ಆಫೀಸರ್. ಈ ಈಸ್ ದಿ ಸೂಪರ್ ಹೀರೋ ಬಿಕಾಸ್ ಹಿ ಹ್ಯಾಸ್ ದ ಪವರ್ ಟು ಡೂ ಇಟ್. ಒಬ್ಬ ಕಾಮನ್ ಸಿಟಿಸನ್ಗೂ IAS ಆಫೀಸರ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಅವ್ನಿಗೆ ಆ ಪವರ್ ಇದೆ, ಆ ಶಕ್ತಿ ಇದೆ. ಜಸ್ಟ್ ಲೈಕ್ ಇವಾಗ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಇರ್ತಾರೆ, ಆ ಪ್ರಿನ್ಸಿಪಲ್ಗೆ ಎಲ್ಲ ಮಕ್ಕಳದು ವೆಲ್ಫೇರ್ ಇಂಪಾರ್ಟೆಂಟು. ಅದೇ ಥರ ಒಬ್ಬ IAS ಆಫೀಸರು ಒಂದು ಡಿಸ್ಟ್ರಿಕ್ಟ್ಗೆ ಪ್ರಿನ್ಸಿಪಲ್ ಥರ. ರೀಲಲ್ಲಿ ಬರೋ ಹೀರೋ ರಿಯಲ್ ಲೈಫ್ ಹೀರೋ ಚೇಂಜ್ ಮಾಡ್ತಾನೆ. ನೀವು IAS ಓದಿ ಸೂಪರ್ ಹೀರೋ ಆಗಿ. ಸಿಕ್ಕಾಪಟ್ಟೆ ಕ್ಯಾಮ್ರಾಮನ್ ವಿತ್ ಸಿಕ್ಕಾಪಟ್ಟೆ ರಿಪೋರ್ಟರ್ಸ್, ವಿಜಯನಗರ ಬಿಂಬಾ ಟಿವಿ. ಏಯ್, ನಾವು ರಿಪೋರ್ಟಿಂಗ್ ಮಾಡಕ್ಕೆ ಬಂದಿರೋದು. ಆಲ್ರೆಡಿ ಐಸ್ ಕ್ರೀಮ್ ಕಾಣ್ತಾ ಇದೆಯಾ? ಎಲ್ಲಿ ರಿಪೋರ್ಟಿಂಗ್ ಬಂದಿರೋದು ಹೇಳು? ಲಿಕ್ಕೀಸ್. ಸಮ್ಮರ್ ಅಂದರೆ ನಮಗೆ ಐಸ್ ಕ್ರೀಮ್ ನೆನಪಾಗುತ್ತೆ. ಇವಾಗ ನಾವು ಲಿಕ್ಕೀಸ್ ಐಸ್ ಕ್ರೀಮ್ ಶಾಪಲ್ಲಿ ಬಂದಿದ್ದೀವಿ. ಏನೇನು ಸ್ಪೆಷಾಲಿಟಿ ಇದೆ ತಿಳ್ಕೊಡೋಣ ಬನ್ನಿ. ಸರ್, ನಿಮ್ಮ ಐಸ್ ಕ್ರೀಮಲ್ಲಿ ಏನು ಸ್ಪೆಷಾಲಿಟಿ? ನಮ್ಮ ಐಸ್ ಕ್ರೀಮು 100% ನ್ಯಾಚುರಲ್ಲು, 100% ಡೈರಿ ಪ್ರಾಡಕ್ಟ್. ನಿಮ್ಮಲ್ಲಿ ಯಾವ ಫ್ಲೇವರ್ ಐತೆ? ನಮ್ಮಲ್ಲಿ 32 ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಹೌದಾ? ಯಾವುದು ಅಂತ ತಿಳ್ಕೊಬೇಕಾ? ಹಾಂ, ಇಲ್ಲಿ ನೋಡಿ, ಡಿಸ್ಪ್ಲೇಲಿದೆ. ಸೀತಾಫಲ, ಗುಲಾಬ್ ಜಾಮೂನು, ಅವಕಾಡೋ, ಜಾಕ್ ಫ್ರೂಟು, ನಿಮ್ಗೆ ಯಾವ ಫ್ಲೇವರ್ ಬೇಕು ಅದೆಲ್ಲ ಫ್ಲೇವರ್ಸ್ ಇದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, 100% ನ್ಯಾಚುರಲ್, ನೋ ಪ್ರಿಸರ್ವೇಟಿವ್ಸ್ ಮತ್ತು ತುಂಬ ಫ್ಲೇವರ್ಸ್ ಇದೆ. ನಿಮಗೂ ಐಸ್ ಕ್ರೀಮ್ ತಿನ್ಬೇಕಂದ್ರೆ ಬನ್ನಿ ಲಿಕ್ಕೀಸ್ಗೆ. ಲಿಕ್ ಇಟ್ ಲೈಕ್ ಇಟ್. ಸಿಕ್ಕಾಪಟ್ಟೆ ಕ್ಯಾಮ್ರಾಮ್ಯಾನ್ ಜೊತೆ ಸಿಕ್ಕಾಪಟ್ಟೆ ರಿಪೋರ್ಟರ್ಸ್, ವಿಜಯನಗರ ಬಿಂಬಾ ಟಿವಿ. ನಮ್ಮ ಬೆಂಗಳೂರಿನ ಹೆಮ್ಮೆ, ನಮ್ಮ ಮೆಟ್ರೋ. ಈಗ ಮೆಟ್ರೋಲಿ ರೇಟು ತುಂಬ ಜಾಸ್ತಿ ಆಗಿದೆ. ಅದಕ್ಕೆ ಜನರ ಪ್ರತಿಕ್ರಿಯೆ ಹೇಗಿದೆ ನೋಡೋಣ ಬನ್ನಿ. Do you regularly travel in metro? Yeah, I regularly travel by metro only. ಇವಾಗ ಪ್ರೈಸಸ್ ಮೆಟ್ರೋದು ಜಾಸ್ತಿ ಆಗಿದೆ, ನಿಮ್ಗೇನು ಅನಿಸುತ್ತೆ? Actually, it is almost double of the earlier. So I think they should reduce the price. ಏನು? ದಾಕ್ಷಾಯಿಣಿ. ಮೆಟ್ರೋ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ ತಾನೇ, ಏನು ಮಾಡ್ತೀರಾ? ಜಾಸ್ತಿ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗುತ್ತೆ, ಆದರೂ ಉಪಯೋಗಿಸ್ಬೇಕು. ಬಸ್ಸಲ್ಲಿ ಓಡಾಡೋದೆಲ್ಲ ಕಷ್ಟ ಅಲ್ವಾ,
ಬಟ್ ತುಂಬ ಜಾಸ್ತಿ ಆಗಿದೆ. ಕಡಿಮೆ ಆದರೆ ಒಳ್ಳೆಯದು ಮೆಟ್ರೋ ಪ್ರೈಸಸ್ಸು. ಮುಂಚೆ ಕಡಿಮೆ ಇತ್ತು, ಇವಾಗ ಡಬಲ್ ಆಗಿಬಿಟ್ಟಿದೆ ಮೆಟ್ರೋ ಪ್ರೈಸಸ್ಸು. ಇವಾಗ ಪ್ರೈಸಸ್ ಜಾಸ್ತಿ ಆಗಿದೆ ಅಲ್ವಾ? ನೀವು ಮೆಟ್ರೋಲ್ಲಿ ಓಡಾಡ್ತೀರಾ ಅಥವಾ ಬೇರೆ ಟ್ರಾನ್ಸ್ಪೋರ್ಟಲ್ಲಿ ಓಡಾಡ್ತೀರಾ? ಸೊ ಯೂಶ್ವಲಿ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಯೂಸ್ ಮಾಡೋದು. ಆ್ಯಂಡ್ ಮೆಟ್ರೋ ನನಗೆ ಜಾಸ್ತಿ ಫ್ರೆಂಡ್ಲಿ ಆಗಿದೆ, ಮೆಟ್ರೋದಲ್ಲೇ ಓಡಾಡ್ತೀನಿ ನಾನು. ಸರ್, ಇವಾಗ ಮೆಟ್ರೋ ಪ್ರೈಸ್ ಜಾಸ್ತಿ ಆಗಿದೆ, ಸೊ ಜನ ಏನು ಹೇಳ್ತಾರೆ? ಅದು ಬಂದ್ಬಿಟ್ಟು ಆಲ್ರೆಡಿ ಇವಾಗ ಡೇ ಬೈ ಡೇ ರೇಟ್ ಇನ್ಕ್ರೀಸ್ ಆಗೋದ್ರಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋರು ಫಸ್ಟ್ ಕಂಪೇರ್ ಮಾಡಿದ್ರೆ ಇವಾಗ ಜಾಸ್ತಿ ಆಗಿರೋದ್ರಿಂದ ನಾವು ನಮ್ಮ ಗಾಡಿನ ಯೂಸ್ ಮಾಡ್ಬೋದು ಅಂತ ಹೇಳ್ತಾವ್ರೆ. ಹಂಗಾಗಿ ಬರ್ಡನ್ ಜಾಸ್ತಿ ಆಗ್ತಾ ಇದೆ. ಮೆಟ್ರೋದು ಬೆಲೆ ಜಾಸ್ತಿ ಆಗಿದ್ರು ಜನ ಬಳಸ್ತಿದ್ದಾರೆ. ಯಾಕೆ ಅಂದರೆ ಅದರಲ್ಲಿ ತುಂಬ ಅನುಕೂಲಗಳಿವೆ. ಅದು ಟೈಮ್ ಸೇವಿಂಗ್ ಮತ್ತು AC ಕಂಫರ್ಟಬಿಲಿಟಿ ಕೊಡುತ್ತೆ. ಆದ್ರೂ ಮೆಟ್ರೋ ಬೆಲೆ ಸ್ವಲ್ಪ ಕಮ್ಮಿ ಮಾಡಬೇಕು. ಸಿಕ್ಕಾಪಟ್ಟೆ ಕ್ಯಾಮ್ರಾಮ್ಯಾನ್ಸ್ ಜೊತೆ ಸಿಕ್ಕಾಪಟ್ಟೆ ರಿಪೋರ್ಟರ್ಸ್. ವಿಜಯನಗರ ಬಿಂಬ ಟಿವಿ. ನಮಸ್ತೆ ಸರ್, ನಾವು ವಿಜಯನಗರ ಬಿಂಬದಿಂದ ಬಂದಿದ್ದೀವಿ. ಕಾಮನ್ ಆಗಿ ಪೊಲೀಸ್ ಸ್ಟೇಷನ್ ಅಂದ್ರೆ ಎಲ್ಲರೂ ಭಯ ಪಡ್ತಾರೆ. ನಿಮ್ದೇನು ಅಭಿಪ್ರಾಯ ಸರ್? ಯಾಕೆ ಭಯ ಪಡ್ತೀರಾ ಪೊಲೀಸ್ ನೋಡಿದ್ರೆ? ಸರ್, ಗನ್ಸ್ ಇರುತ್ತೆ, ಲಾಠಿಗಳೆಲ್ಲ ಇರುತ್ತೆ ಅಂತ ಬಿಟ್ಕೊಂಡಿರ್ತಾರೆ, ಹೊಟ್ಟೆ ಬಿಟ್ಕೊಂಡಿರ್ತಾರೆ. ಹಾಗಂತೆಲ್ಲ ಕಾಮನ್ ಆಗಿ ಪೊಲೀಸ್ ಅಂದ್ರೆ ಭಯ ಅಂತ ಅಂತಾರೆ. ನಿಮ್ಮ ಅಭಿಪ್ರಾಯ? ಪೊಲೀಸ್ ಅಂದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಪೊಲೀಸರು ನಾವು ಪೀಪಲ್ ಫ್ರೆಂಡ್ಲಿ ಪೊಲೀಸ್. ನಿಮ್ಗೆ ಏನೇ ಕಷ್ಟ ಆದ್ರೂ ನೀವು ಫಸ್ಟ್ ಎಲ್ಲ ಹೋಗ್ತೀರಾ? ಡಾಕ್ಟರ್ ಶಾಪ್ ಹೋಗ್ತೀರಾ, ಪೊಲೀಸ್ ಸ್ಟೇಷನ್ ಹೋಗ್ತೀರಾ? ನಿಮ್ಮ ಮನೆ ಕಳ್ತನ ಆದ್ರೆ ನೀವು ಹಾಸ್ಪಿಟಲ್ ಹೋಗ್ತೀರಾ, ಪೊಲೀಸ್ ಸ್ಟೇಷನ್? ಬಟ್ ಭಯ ಯಾಕೆ? ನಾವು ಎಲ್ಲ ಥಿಯೇಟರ್ ಸ್ಟೂಡೆಂಟ್ಸ್ ಅಲ್ವಾ, ನಿಮಗೆ ಆ ಥರ ಹಾಬೀಸ್ ಇದೆಯಾ? ನನ್ನ ಹಾಬೀಸ್ ಅಂದರೆ ಐ ಯೂಸ್ ಟು ಪ್ಲೇ ವಾಲಿಬಾಲ್ ಬಿಫೋರ್. ದಟ್ ಈಸ್ ಮೈ ಹಾಬಿ. ಇವಾಗ ಟೈಮ್ ಸಿಗುತ್ತೆ ಸ್ವಲ್ಪ. ನಾನು ಶ್ರೀವಾಣಿ ಎಜುಕೇಷನ್ ಸೆಂಟರ್ ರಾಜೇಶ್ನಗರ. ನಮಗೇನಾರ ತೊಂದರೆ ಆದರೆ ನಾವು ಪೊಲೀಸ್ ಹತ್ರ ಯಾವ ರೀತಿ ಅಪ್ರೋಚ್ ಮಾಡಬೇಕು? ನಿಮ್ಗೆ ಏನಾದರೂ ತೊಂದರೆ ಆಯಿತು ಅಂದರೆ ಆ ತೊಂದರೆ ಮೇಲೆ ಡಿಪೆಂಡ್ ಆಗ್ತದೆ. ತೀರಾ ತೊಂದರೆ ಇದು ಅನ್ಅವಾಯ್ಡಬಲ್ ಅಂತ ಇರ್ತದೆ, 112 ಫೋನ್ ಮಾಡಿ. ಅದು ಬಿಟ್ಟು ಮಕ್ಕಳು ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತು ಅಂದರೆ ಫಸ್ಟು ನಿಮ್ಮ ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡಿ, ತದನಂತರ ನಿಮ್ಮ ಟೀಚರ್ಸ್ ಹತ್ರ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಮೂವ್ ಮಾಡ್ಬೋದು. ತೀರಾ ಎಮರ್ಜೆನ್ಸಿ ಅಂದರೆ ಯು ಕ್ಯಾನ್ ಕಾಲ್ 112. ಜ್ಞಾಪಕ ಇದೆಯಾ? ಏನು ಹೇಳು? 112 ಕಾಲ್ ಮಾಡ್ತು ಅಂದರೆ ಕಂಟ್ರೋಲ್ ರೂಮ್ ನಂಬರ್. ಅದು ನಿಯರೆಸ್ಟ್ ಸ್ಥಳ ನಿಮ್ಗೆ ಏನು ತೊಂದರೆ ಆಗಿದೆಯೋ ಆ ಸ್ಥಳಕ್ಕೆ ಒಂದು 5 to 6 minutes ಮ್ಯಾಕ್ಸಿಮಮ್ ಅಂತ ಬಂದ್ಬಿಡುತ್ತೆ. ಈಗೆಲ್ಲ ಗಲಾಟೆ ಆಯಿತು, ನೀವು ನೋಡಿದ್ರೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಜಸ್ಟ್ ಐ 112 ಅಂತ ಒಂದಿದೆ, 1098 ಅಂತ. ಅದಕ್ಕೆ ಬೇಕಾದ್ರೆ ಮಾಡಿ ಬೇಸ್ಡ್ ಆನ್ ಯುವರ್ ಪ್ರಾಬ್ಲಮ್ ನೀವು ಈ 2 ನಂಬರ್ ಮಾಡ್ಬೋದು. ಯಾವ್ದು ಹೇಳಿ? 112-1098. ಪೊಲೀಸ್ ಅಂದ್ರೆ ಭಯ ಬೇಡ, ಅವ್ರು ನಮ್ಮ ಸದಾ ರಕ್ಷಣೆಗೆ ಇರ್ತಾರೆ. ಅದೇ ಬರ್ಗರು, ಅದೇ ಪಿಜ್ಜಾ ತಿಂದು ಬೇಜಾರಾಗೋಗಿದೆ. ಅದಕ್ಕೆ ಹೊಸ ಜಾಗಕ್ಕೆ ಹೋಗೋಣ. ಎಲ್ಲಿಗೆ? ತಂಬುಳಿ ಮನೆ. ತಂಬುಳಿ ಮನೆ ತುಂಬ ಡಿಫ್ರೆಂಟ್ ಆಗಿದೆ ಸರ್ ಹೆಸರು. ತಂಬುಳಿ ಅಂದ್ರೇನು? ತಂಬುಳಿ ಅಂತಂದರೆ ಏನಂತಂದರೆ, ಈಗ ನಮ್ಮ ದೇಹಕ್ಕೆ ತಂಪು ಮಾಡೋ ಅಂಥ ಹುಳಿನ ತಂಬುಳಿ ಅಂತ ಕರೀತಾರೆ. ಏನಾಗುತ್ತೆ, ಈಗ ಮಲೆನಾಡು ಸೈಡ್, ಇದು ಒಂದು ಮಲೆನಾಡು ಸೈಡಿನ ಡಿಶ್ ಇದು. ಹೇಗೆ ಅಂದರೆ ಹಳೆ ಕಾಲದಲ್ಲಿ ಏನಾಗ್ತಿತ್ತು, ಡಾಕ್ಟರ್ಸ್ ಇರ್ತಿರಲಿಲ್ಲ ಮಲೆನಾಡು ಸೈಡಲ್ಲಿ. ಅವ್ರ ಆರೋಗ್ಯಕ್ಕೆ ಏನು ಬೇಕೋ ಅದನ್ನು ಮಾಡ್ಕೋಬೇಕಾಗಿತ್ತು. ಅದು ಹೆಂಗೆ ಮಾಡ್ಕೊತಿದ್ರು ಅಂದರೆ ಅಲ್ಲಿ ಪರಿಸರದಲ್ಲಿ ಸಿಗೋ ರೂಟ್ಸು, ಎಲೆಗಳು, ಕಾಂಡ, ಇದರಿಂದ ಅವ್ರ ಔಷಧಿ ಗುಣಗಳು ಕಂಡುಹಿಡ್ಕೊಂಡಿದ್ರು. ಏನಾಗ್ತಿತ್ತು, ಅದನ್ನು ಡೈರೆಕ್ಟಾಗಿ ತೊಗೊಳಕ್ಕಾಗ್ತಿರಲಿಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡ್ತಿದ್ರು, ಮೊಸರು, ಮಜ್ಜಿಗೆ, ಇದ್ರ ಬೇಸಿಸ್ ಮೇಲ್ಗಡೆ ಒಂದು ಊಟನ ತಯಾರು ಮಾಡಿಬಿಟ್ಟು ಅದಕ್ಕೆ ತಂಬುಳಿ ಅಂತೇಳಿ ಹೆಸರು ಕೊಟ್ಟಿದ್ದು. ತಂಬುಳಿ ಅಂತಂದರೆ ಇದು ಕಾನ್ಸೆಪ್ಟ್. ಇಲ್ಲಿ ಏನೇನು ಸಿಗುತ್ತೆ? ಇಲ್ಲಿ ಮೇಯ್ನ್ ಅಂತಂದರೆ ನಮ್ಮದು ತಂಬುಳಿ ಊಟ ಸಿಗುತ್ತೆ. ಅದ್ರ ಜೊತೆಗೆ ಹೆಲ್ತಿ ಕಾನ್ಸೆಪ್ಟಾಗಿ ನಮ್ಮದು ಸಲಾಡ್ಸ್ ಸಿಗುತ್ತೆ, ಸ್ಯಾಂಡ್ವಿಚಸ್ ಇರುತ್ತೆ, ಆಮೇಲೆ ಜೊತೆಗೆ ಕಷಾಯಗಳಿದ್ದಾವೆ, ತಂಬುಳಿಗಳಿದ್ದಾವೆ ಕುಡಿಲಿಕ್ಕೆ, ಆಮೇಲೆ ಇದು ಸಿಗುತ್ತೆ, ಸ್ವೀಟ್ಸ್ ಸಿಗುತ್ತೆ, ಡೆಸರ್ಟ್ಸ್. ತೊಡೆದೇವು ಅಂತೇಳಿ, ಸಣ್ಣಕ್ಕಿ ಕೇಸರಿ ಅಂತೇಳಿ, ಅದು ಮಲೆನಾಡು ಸೈಡ್ದೇ ಸ್ವೀಟ್ಸ್ ಇದ್ದಾವೆ. ಆಮೇಲೆ ಜನಗಳಿಗೆ ಚಾಟ್ಸ್ ಅಂದರೆ ಇಷ್ಟ ಇರಲ್ಲ, ಹಾಗಾಗಿ ಹೆಲ್ತ್ ಕಾನ್ಸೆಪ್ಟಲ್ಲಿ ನಾವು ತಂಬುಳಿ ಪೂರಿ, ತಂಬುಳಿ ದಹಿ ಪೂರಿ, ತಂಬುಳಿ ಮಸಾಲ ಪೂರಿ ಅಂತ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಹಸಿಡಿ ಗಂಜಿ ಅಂತೇಳಿ ಕೆಂಪು ಕುಚ್ಚಲಕ್ಕಿ ಗಂಜಿ ಬರುತ್ತೆ, ಅದನ್ನು ನಾವು ಕೊಡ್ತಾಯಿದ್ದೀವಿ ಜನಗಳಿಗೆ. ಎಲ್ಲ ಏನಂತಂದರೆ ಕೊಬ್ಬರಿ ಎಣ್ಣೆ, ಉಪ್ಪು, ಸಾಣೆಕಟ್ಟು ಉಪ್ಪು ಅಂತ ಬರುತ್ತೆ, ಅದರಿಂದ ಮಾಡ್ತೀವಿ. ಆಮೇಲೆ ಬರ್ಡೈ ಚಿಲ್ಲಿ ಅಂತ ಬರುತ್ತೆ, ಗಾಂಧಾರಿ ಮೆಣಸು ಅಂತೇಳಿ. ಅದೇನಂದರೆ ಅಸಿಡಿಕ್ ಕ್ರಿಯೇಟ್ ಆಗೋಲ್ಲ,
ಹಸಿಮೆಣ್ಸಿಕಾಯಿ ತಿಂದರೆ ನಮಗೆ ಹೊಟ್ಟೆ ಉರಿ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲು ಗಾಂಧಾರಿ ಮೆಣಸು ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ತೀವಿ. ಊಟಕ್ಕೆ ಭಾಳ ಒಳ್ಳೆಯದು. ಸರ್ ಇದೆಲ್ಲ ಇಲ್ಲೆಲ್ಲ ಇಟ್ಟಿದ್ದೀರಲ್ಲ ಅದ್ರ ಬಗ್ಗೆನೂ ಹೇಳಿ ಸರ್. ಪ್ರತಿಯೊಂದನ್ನು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಜನಗಳಿಗೆ ಆರೋಗ್ಯವಾಗಿ ನ್ಯಾಚುರಲಾಗಿ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಈಗ ಇಲ್ಲಿದೆ ನೋಡಿ, ಕೊಕೊಮ್ ಟೀ ಅಂತ ಇದೆ, ಕೊಕೊಮ್ ಸಿರಪ್ ಅಂತ ಇದೆ. ಇದೆಲ್ಲ ಏನಂತಂದರೆ ಕೊಕೊಮ್ ಹಣ್ಣನ್ನು ಡೈರೆಕ್ಟ್ ನಾವು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಅದರದೊಂದು ಸಿರಪ್ ರೆಡಿ ಮಾಡಿಬಿಟ್ಟು ಜನಗಳಿಗೆ ಹಂಚ್ತಾ ಇದೀವಿ. ಅಂದರೆ ಗೊತ್ತಿಲ್ಲ ಭಾಳ ಜನಕ್ಕೆ ಕೊಕೊಮ್ ಹಣ್ಣಿಂದ ಏನು ಉಪಯೋಗ ಅಂತೇಳಿ. ಅದೇ ಥರ ಪ್ರಾಡಕ್ಟ್ಸ್ ಇದ್ದಾವೆ. ಜಾಂಬೂಲ ಅಂತಿದೆ, ಆಮ್ಲ ಅಂತಿದೆ, ಬ್ರಾಹ್ಮಿ ಅಂತಿದೆ. ಇವೆಲ್ಲ ಹೆಂಗೆ ಅಂತಂದರೆ ಜನಗಳಿಗೆ ಯಾರಿಗೂ ಗೊತ್ತೇ ಇಲ್ಲ ಇವುಗಳಿಂದ ಏನು ಔಷಧಿ ಗುಣಗಳಿದ್ದಾವೆ ಅಂತೇಳಿ. ಅದಕ್ಕೆ ನಾವು ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಜನಗಳಿಗೆ ಹಂಚ್ತಾ ಇದ್ದೀವಿ ಸರ್, ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಪ್ಯೂರ್ ಹನಿ ಇದೆ, ಇದು ಪ್ಯೂರ್ ಹನಿ ಇದೆ. ಆಲೆಮನೆ ಬೆಲ್ಲ ಅಂತಂದರೆ ಇದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಜಾಗ್ರಿ ಇದು. ಅದೇ ಥರ ಕಾಳುಮೆಣಸು ಇವೆಲ್ಲ ಏನಂದರೆ ಡೈರೆಕ್ಟು ನಾವು ಹೊಲದಲ್ಲಿ ಬೆಳೆದಿರೋದನ್ನೇ ಡೈರೆಕ್ಟಾಗಿ ಇಲ್ಲಿ ತೊಗೊಂಬಂದು ಜನಗಳಿಗೆ ಕೊಡ್ತಾಯಿದ್ದೀವಿ. ತಂಬುಳಿ ಮನೆ ತಂಬುಳಿ ಸೂಪರ್ ಆಗಿತ್ತು. ನಿಮಗೂ ತಂಬುಳಿ ಟೇಸ್ಟ್ ಮಾಡಬೇಕಾ? ಹಂಗಾದ್ರೆ ಬನ್ನಿ ತಂಬುಳಿ ಮನೆಗೆ. ಸಿಕ್ಕಾಪಟ್ಟೆ ಕ್ಯಾಮ್ರಾಮನ್ ಜೊತೆಗೆ ಸಿಕ್ಕಾಪಟ್ಟೆ ರಿಪೋರ್ಟರ್ಸ್. ಟೊಮೆಟೊ 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 ಈರುಳ್ಳಿ ಬದನೆಕಾಯಿ ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ 1/4 kg 20 ರೂಪಾಯಿ 1/4 kg 20 ರೂಪಾಯಿ. ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ನಾವೆಲ್ಲಿ ಬಂದಿದ್ದೀವಿ? ತರಕಾರಿ ಅಂಗಡಿಗೆ ಬಂದಿದ್ದೀವಿ, ಅದಕ್ಕೆ ಹಿಂಗೆ ಹೇಳ್ತಾ ಇರೋದು. ಬನ್ನಿ ಹೋಗೋಣ, ಬನ್ನಿ ಹೋಗೋಣ. ನಿಮ್ಮ ಹೆಸರು ಏನು? ಪ್ರದೀಪ್. ಸರ್ ನೀವೆಲ್ಲ ತರಕಾರಿ ಎಲ್ಲಿಂದ ತರ್ತೀರಾ? ಕೋಲಾರನಿಂದ ತರ್ತೀವಿ. ಕೆಲವೊಂದು ಮಾರ್ಕೆಟ್ನಿಂದ ಬರುತ್ತೆ, ಕೆಲವೊಂದು ಸ್ವಂತ ಫಾರ್ಮರ್ಸ್ನಿಂದ ಬರುತ್ತೆ. ಸರ್ ಅಕಸ್ಮಾತ್ ವೆಜಿಟೇಬಲ್ಸ್ ಎಲ್ಲ ಹಾಳಾಗೋದ್ರೆ ಏನು ಮಾಡಿ? ಮಳೆ ಬಂದು ವೆಜಿಟೇಬಲ್ಸ್ ಹಾಳಾದರೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗುತ್ತೆ. ಅದನ್ನೀಗ ಸ್ವಲ್ಪ ರೀಸನಬಲ್ ರೇಟ್ ಏನಿದೆ ಅದಕ್ಕಿಂತ ಒಂದು 10 ರೂಪಾಯಿ 5 ರೂಪಾಯಿ ಕಡಿಮೆ ಹಾಕಿ ಅದು ಖಾಲಿ ಮಾಡ್ತೀವಿ. ಸರ್ ಇಲ್ಲಿ ಜಾಸ್ತಿ ಮಾರಾಟ ಆಗುವ ತರಕಾರಿಗಳು ಯಾವುದು? ಹೆಚ್ಚಾಗಿ ಯೂಸ್ ಮಾಡೋವಂಥದ್ದು ಟೊಮಾಟೊ ಇದೆ, ಮತ್ತು ಬೀನ್ಸು, ಚಿಲ್ಲಿ, ದಿನನಿತ್ಯ ಬೇಕಾಗಿರೋದು ಸೊಪ್ಪು, ಅವು ಹೆಚ್ಚಾಗಿ ಮಾರಾಟ ಆಗುತ್ತೆ. ನಮ್ಮ ಮನೆ ಹತ್ರ ಒಂದು ಅಂಗಡಿ ಇದೆ, ಅಲ್ಲಿ ಜನ ತುಂಬ ಬಾರ್ಗೇನ್ ಮಾಡ್ತಾರೆ. ಇಲ್ಲೂ ಒಂಥರ ಹಂಗೆ ಮಾಡಿದ್ರೆ ಏನು ಮಾಡ್ತೀರಾ ನೀವು? ಇದು ನಮ್ಮದು ಹೋಲ್ಸೇಲ್ ಮಾರ್ಕೆಟು. ಇದು ನೀವು ಎಲ್ಲ ಮಾರ್ಕೆಟಲ್ಲಿ ಏನು ಸಿಗುತ್ತೆ ಅದೇ ರೇಟಲ್ಲಿ ಇಲ್ಲಿ ಸಿಗುತ್ತೆ. ಇಲ್ಲಿ ಮಾರ್ಜಿನ್ ಏನು ಮಾಡಲ್ಲ ಕಸ್ಟಮರು, ಅವ್ರಿಗೆ ಗೊತ್ತಿರುತ್ತೆ ಏನು ರೇಟ್ ಇರುತ್ತೆ ಅನ್ನೋ ಮಾರ್ಕೆಟಲ್ಲಿ. ಅದೇ ರೇಟ್ಗೆ ಇಲ್ಲಿ ಸಿಗುತ್ತಲ್ಲ, ಅದಕ್ಕೋಸ್ಕರ ಯಾವುದೂ ಏನು ಮಾಡಲ್ಲ. ನಾವು ಚೆನ್ನಾಗಿರ್ಬೇಕಂದ್ರೆ ನಾವು ತಿನ್ನೋ ಊಟ ಚೆನ್ನಾಗಿರಬೇಕು. ವೆಜಿಟೇಬಲ್ಸ್ ಆರ್ ಗುಡ್ ಫಾರ್ ಹೆಲ್ತ್. ಈಟ್ ವೆಲ್ ಲಿವ್ ವೆಲ್. ಸಿಕ್ಕಾಪಟ್ಟೆ ಕ್ಯಾಮ್ರಾಮನ್ ಜೊತೆ ಸಿಕ್ಕಾಪಟ್ಟೆ ರಿಪೋರ್ಟರ್. ಈ ಸಮ್ಮರ್ ಸೀಸನಲ್ಲಿ ಯಾವಾಗ ಬಿಸಿಲು ಬರುತ್ತೋ ಮಳೆ ಬರುತ್ತೋ ಅನ್ನೋದೇ ಗೊತ್ತಾಗಲ್ಲ. ಇವಾಗ ಮಳೆ ಬರಂಗಿದೆ, ಅದಕ್ಕೆ ಏನಾದರೂ ಬಿಸಿ ಬಿಸಿ ತಿನ್ಬೇಕನ್ನಿಸ್ತಾ ಇದೆ. ಫ್ರೆಂಚ್ ಫ್ರೈಸ್ ತಿನ್ನೋಣ ಬನ್ನಿ. ಎಲ್ಲರೂ ಫ್ರೆಂಚ್ ಫ್ರೈಸ್ ಅನ್ಹೆಲ್ತಿ ಅಂತಾರೆ, ನೋಡೋಣ ಇವ್ರೇನು ಹೇಳ್ತಾರೆ ಅಂತ. ಫ್ರೈಸ್ ಅನ್ಹೆಲ್ತಿ ಅದು ಯಾವಾಗ ಅಂದರೆ ನೀವು ಒಂದೇ ಆಯಿಲ್ನೇ ತುಂಬ ಟೈಮ್ ರೀಫ್ರೈ ಮಾಡಿ ಯೂಸ್ ಮಾಡಿದಾಗ ಅದು ಅನ್ಹೆಲ್ತಿ ಆಗುತ್ತೆ. ಬಟ್ ನಾವು ಯೂಸ್ ಮಾಡೋದು ಎವ್ರಿ ಡೇ ಫ್ರೆಶ್ ಆಯಿಲ್ ಯೂಸ್ ಮಾಡ್ತೀವಿ, ಅದರಿಂದ ನಮ್ಮ ಫ್ರೈಸ್ ಅಷ್ಟೊಂದು ಅನ್ಹೆಲ್ತಿ ಅಲ್ಲ ಅಂತ ಹೇಳ್ತೀನಿ ನಾನು. ಎಲ್ಲ ಕಡೆ ಫ್ರೈಸ್ ಸಿಗುತ್ತೆ, ನಿಮ್ಮ ಫ್ರೈಸಲ್ಲಿ ಏನು ಸ್ಪೆಷಾಲಿಟಿ ಇದೆ? ಎಲ್ಲ ಕಡೆ ಫ್ರೈಸ್ ಹೆಂಗೆ ನೀವು ನಾರ್ಮಲ್ ಸಾಲ್ಟೆಡ್ ತಿಂದಿರ್ತೀರಾ, ಪೆರಿ ಪೆರಿ ತಿಂದಿರ್ತೀರಾ. ಬಟ್ ನಮ್ಮ ಹತ್ರ ಲೈಕ್ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ತಾ ಹೋದರೆ ಅಪ್ ಟು 300 ಟೈಪ್ಸ್ ಆಫ್ ಫ್ರೈಸ್ ತಿನ್ಬೋದು. ಜೊತೆಗೆ ಫ್ರೈಸ್ ಪಿಜ್ಜಾ, ಫೈರಿ ಫ್ರೈಸ್ ಅಂತ ಎಲ್ಲ ಸಿಗ್ನೇಚರ್ ಡಿಶಸ್ ಇದೆ. ಫೈರಿ ಫ್ರೈಸ್ ಬಂದು ಇಂಡಿಯಾಲೇ ಸ್ಪೈಸಿಯಸ್ ಫ್ರೈಸ್ ಅಂತ ಹೇಳ್ಬೋದು. ಸೊ ಇದೇ ಥರ ನಮ್ಮಲ್ಲೇ ಬಿರಿಯಾನಿ ಫ್ರೈಸ್ ಇದೆ. ಅದೇ ಥರನೇ ಡಿಫ್ರೆಂಟ್ ಅಂತ ಸಿಗ್ನೇಚರ್ ಡಿಶ್ಗಳೆಲ್ಲ ತುಂಬ ಇದೆ. ಸೊ ಅದೇ ಫೇಮಸ್ ಇಲ್ಲ ಆ್ಯಕ್ಚುಲಿ. ವಾವ್, ನೀವು ಫ್ರೈಸ್ ಎಲ್ಲ ಮಾಡ್ತೀರಲ್ಲ, ಎಲ್ಲಿಂದ ಆಲೂಗಡ್ಡೆ ತರ್ತೀರಾ? ಅರ್ಲಿಯರ್ ಸ್ಟೇಜಲ್ಲಿ ಆಲೂಗಡ್ಡೆನ ತಂದು ರಾ ಆಲೂಗಡ್ಡೆನ ನಾವೇ ಕಟ್ ಮಾಡಿ ಮಾಡ್ತಾಯಿದ್ವಿ. ಆಮೇಲೆ ಹೋಗ್ತಾ ಕ್ವಾಂಟಿಟಿ ಇಂಕ್ರೀಸ್ ಆಯಿತು. ಸೊ ಆವಾಗ ಲಾರ್ಜರ್ ಸ್ಕೇಲಲ್ಲಿ ಬೇಕಾಗಿತ್ತು. ಈಗ ನಾವು ಡೈರೆಕ್ಟಾಗಿ ಫ್ರೋಝನ್ ಫ್ರೈಸ್ ಡೈರೆಕ್ಟ್ ಕಂಪ್ನಿಯಿಂದನೇ ಬರುತ್ತೆ ನಮಗೆ. ನೀವು ಇದು ಒಂದೇ ಬ್ರಾಂಚ್ ಇರೋದಾ ಇಲ್ಲ ಬೇರೆ ಬೇರೆ ಬ್ರಾಂಚ್ ಇದೆ? ನಮ್ಮದು ಇದು ಮೈನ್ ಔಟ್ಲೆಟ್ ವಿಜಯನಗರಲ್ಲಿ ಇರೋದು. ಇದು ಬಿಟ್ಟು ನಮ್ದು ಇನ್ನೂ ಬೆಂಗಳೂರಲ್ಲಿ 11 ಔಟ್ಲೆಟ್ಸ್ ಇದೆ. ಇವಾಗ ನೆಲಮಂಗಲ ಮತ್ತು ತುಮಕೂರಲ್ಲಿ ಕೂಡ ಆಗ್ತಿದೆ, ವಿಚ್ ಈಸ್ ಔಟ್ ಆಫ್ ಬ್ಯಾಂಗ್ಳೂರ್. ಸರ್ ನಾನು ಇಲ್ಲಿ ಫ್ರೈಸ್ ತಿಂದಿದ್ದೀನಿ, ಸಖತ್ ಟೇಸ್ಟಿಯಾಗಿದೆ. ಇದ್ರ ಸೀಕ್ರೆಟ್ ರೆಸಿಪಿ ಏನು? ಸೀಕ್ರೆಟ್ ಅಂದಮೇಲೆ ಅದು ಯಾವತ್ತೂ ಸೀಕ್ರೆಟಾಗೇ ಇರುತ್ತೆ. ಬಟ್ ಏನಂದರೆ ನಾವು ಕೊಡೋ ಐಟಮಲ್ಲಿ ಸ್ವಲ್ಪ ಪಿಂಚ್ ಆಫ್ ಲವ್ ಆ್ಯಂಡ್ ಕೇರ್ನ ಹಾಕ್ಕೊಡ್ತೀವಿ, ಅದಕ್ಕೆ ಚೆನ್ನಾಗಿರುತ್ತೆ. ಕ್ಯಾಮ್ರಾಮ್ಯಾನ್ ಜೊತೆ ಸಿಕ್ಕಾಪಟ್ಟೆ ರಿಪೋರ್ಟರ್ಸ್.